ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. SIR ಇದುವರೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಿದ್ದ SIR ಪ್ರಕ್ರಿಯೆ ಬಗ್ಗೆ ಕೇಳ್ತಾ ಇದ್ವಿ. ಆರೋಪಗಳು, ಸಮರ್ಥನೆಗಳು ಅವುಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಆದ್ರೀಗ ನಮ್ಮದೇ ಅನುಭವಕ್ಕೆ SIR ಬರಲಿದೆ. ನಾಳೆಯಿಂದಲೇ ಈ ಪ್ರಕ್ರಿಯೆ ರಾಜ್ಯದಲ್ಲಿ ಶುರುವಾಗ್ತಾ ಇದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಮತದಾರರೇ. ಹೌದು, ಇದು ಮತದಾರರು ಗಮನಿಸಲೇಬೇಕಾದ ವಿಷಯ. ನಿಮ್ಮ ಓಟು ನಿಮ್ಮ ಹಕ್ಕು, ನಮ್ಮ ಓಟು ನಮ್ಮ ಹಕ್ಕು. ಆ ಹಕ್ಕನ್ನು ಉಳಿಸ್ಕೊಳ್ಬೇಕು ಅಂದ್ರೆ SIRನಲ್ಲಿ ಭಾಗವಹಿಸಲೇಬೇಕು. ಅರ್ಜಿಗಳನ್ನು ತುಂಬಬೇಕು. BLOಗಳು ಮನೆಗೆ ಬಂದಾಗ, ಮಾಹಿತಿ ಕೇಳಿದಾಗ ಪಕ್ಕಾ ಮಾಹಿತಿಯನ್ನು ಒದಗಿಸಬೇಕು. ಅಷ್ಟಾದ್ರೆ ಮುಗಿತು. SIR ಪ್ರಕ್ರಿಯೆಯನ್ನು ಕೇಂದ್ರ ಚುನಾವಣಾ ಆಯೋಗ ಬಹಳ ಸೀರಿಯಸ್ ಆಗಿ ಮಾಡ್ತಾ ಇದೆ. ಈ ಬಾರಿ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ SIR ನಡೀತಾ ಇದೆ. ಇದಕ್ಕೆ ಬೇಕಾದ ಬಹಳಷ್ಟು ತಯಾರಿಗಳನ್ನ ರಾಜಕೀಯ ಪಕ್ಷಗಳು ಕೂಡ ಮಾಡಿಕೊಂಡಿವೆ. BLAಗಳ ಜೊತೆಗೆ ಬೂತ್ ಲೆವೆಲ್ BLOಗಳ ಜೊತೆ ಬೂತ್ ಲೆವೆಲ್ ಆಫೀಸರ್ಗಳ ಜೊತೆಗೆ BLAಗಳನ್ನ ನೇಮಿಸಿಕೊಂಡಿದ್ದಾರೆ. ಬೂತ್ ಲೆವೆಲ್ ಏಜೆಂಟ್ಗಳನ್ನು ಕಳಿಸ್ಕೊಡ್ತಾ ಇದೆ. ಕಾಂಗ್ರೆಸ್ನವ್ರದ್ದೊಂದು ತಂತ್ರಗಾರಿಕೆ ಆದರೆ BJPಯವ್ರದ್ದು ಮತ್ತೊಂದು ರೀತಿಯಾದಂತಹ ತಂತ್ರಗಾರಿಕೆ ಇದೆ. BJP ಆಲ್ಮೋಸ್ಟ್ 50,000ಕ್ಕೂ ಹೆಚ್ಚು ಬೂತ್ಗಳಲ್ಲಿ ಇಬ್ಬರಿಬ್ರು BLAಗಳನ್ನು ಅಪಾಯಿಂಟ್ ಮಾಡಿದೆ. ಕಾಂಗ್ರೆಸ್ ತನ್ನ BLAಗಳಿಗೆ ಮತ್ತು ಶಾಸಕರಿಗೆ, ಪರಾಜಿತ ಅಭ್ಯರ್ಥಿಗಳಿಗೆ ಇಂಥವ್ರಿಗೆ ಟ್ರೈನಿಂಗ್ ಅನ್ನು ಕೊಡ್ತಾ ಇದೆ. ಹಾಗೆಯೇ JDS ಕೂಡ ತನ್ನ ಕಾರ್ಯಕರ್ತರನ್ನ ರೆಡಿ ಮಾಡಿಕೊಂಡಿದೆ. ಅವರು ಕೂಡ ಈಗಾಗಲೇ ತಮ್ಮ ಕಾರ್ಯಕರ್ತರಿಗೆ ಹೇಗೆ SIR ಪ್ರಕ್ರಿಯೆಯಲ್ಲಿ ತಾವು ಭಾಗಿಯಾಗಬೇಕು, ಮತದಾರರ ಮನೆಗೆ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಅವರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಹೇಗೆ ನೋಡ್ಕೊಳ್ಬೇಕು ಅಂತ ಟ್ರೈನಿಂಗ್ ಕೊಟ್ಟಿದ್ದಾರೆ. ಇವೆಲ್ಲ ಪ್ರಕ್ರಿಯೆಗಳು ಯಾವ ಸ್ವರೂಪದಲ್ಲಿ ನಡೀತಿದೆ ಅನ್ನೋದನ್ನ ಒಂದು ವಿವರವಾದಂತಹ ವರದಿಯಲ್ಲಿ ನಿಮಗೆ ತೋರಿಸ್ತೀನಿ. ಪ್ರತಿಯೊಬ್ಬರು ಕೂಡ SIR ಬಗ್ಗೆ ಇರುವಂತಹ ಡೌಟ್ ವಿಚಾರದಲ್ಲಿ ಪ್ರತಿಯೊಬ್ಬರು ಕೂಡ ಈ ವರದಿಯನ್ನು ನೋಡಿ ನಿಮ್ಗೆ ಬಹಳಷ್ಟು ಡೌಟ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ ಸುಲಭ ಆಗತ್ತೆ. ಹಾಗೂ ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕಾಗಿದೆ. ಅದರ ಬಗ್ಗೆನ ಕಂಪ್ಲೀಟ್ ಆಗಿರುವಂಥ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಲೂಟಿ ಕಾಂಡ. ಬಾಲರಾಮನ ಆ ನಗು, ಆ ಸುಂದರವಾದಂತಹ ನಗು ಭಕ್ತರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡುತ್ತೆ. ಆದರೆ ಅದೇ ಬಾಲರಾಮನ ಸನ್ನಿಧಿಯಲ್ಲಿ ಈಗ ಲೂಟಿ ಕಾಂಡ ನಡೀತಾ ಇದೆ. ರಾಮಾಯಣದಲ್ಲಿ ಬೇರೆ ಬೇರೆ ಕಾಂಡಗಳನ್ನು ನಾವು, ಆದರೆ ಇದು ಈಗ ಕಲಿಯುಗದಲ್ಲಿ ನಡೀತಿರುವಂಥದ್ದು ಲೂಟಿ ಕಾಂಡ. ರಾಮ ಸುಮ್ಮನಿರ್ತಾನೆ ಅಂತ ಹೇಳ್ಕೊಂಡು ಲೂಟಿ ಮಾಡಿದವರ ಬೇಟೆ ಈಗಷ್ಟೇ ಶುರುವಾಗಿದೆ. ರಾಮನ ನಗುವಿನಲ್ಲೇನೆ ಈಗ ಈ ಬೇಟೆಯನ್ನು ಕೂಡ ರಾಮನ, ಯಾಕಂದ್ರೆ ಈ ರೀತಿಯಾಗಿ ರಾಮನ ದುಡ್ಡಿಗೆ ಕನ್ನ ಹಾಕಿದಂಥವರನ್ನ ಒಬ್ಬೊಬ್ಬರನ್ನಾಗಿ ಈಗಾಗಲೇ ಜೈಲುಗಟ್ಟಲಾಗಿದೆ. ಮತ್ತಷ್ಟು ಜನರನ್ನ ಹಿಡಿಯುವ ಸಾಧ್ಯತೆಯೂ ಕೂಡ ಗೋಚರಿಸುತ್ತಿದೆ. ಈ ಒಂದು ಪ್ರಕ್ರಿಯೆಯಲ್ಲಿ SIT ಅವರು ಅತ್ಯಂತ ನಿಗೂಢವಾದಂತಹ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಅದನ್ನು ಕೂಡ ನಿಮಗೆ ವಿವರಿಸಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ, ಮತದಾರರೇ, ನಿಮ್ಮ ಹಕ್ಕನ್ನ, ನಮ್ಮ ಹಕ್ಕನ್ನು ಉಳಿಸಿಕೊಳ್ಳೋದಕ್ಕೆ ಬೇಕಾಗಿ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು. ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ. ಪರಿಷ್ಕರಣೆಯ ಸಂದರ್ಭದಲ್ಲಿ ನಾವು ಮತದಾರರಾಗಿದ್ದೀವಿ, ಹೌದು, ನಮ್ಮ ಮತ ಇಂತಹ ಬೂತ್ನಲ್ಲಿದೆ, ಇಂತಹ ಮತಪಟ್ಟಿಯಲ್ಲಿ ನಮ್ಮ ಹೆಸರಿದೆ, ನಮ್ಮ ಮನೆಯವರು ಯಾರ್ಯಾರ್ದು ಮನೆಯಲ್ಲಿರುವಂತಹವರ ಮತಗಳೇನಿದ್ದಾವೆ ಇವುಗಳನ್ನು ಸರಿಯಾದಂತಹ ಡೀಟೇಲ್ಸನ್ನು ಇಲ್ಲಿ ಒದಗಿಸಿ ಕೊಡಬೇಕಾಗುತ್ತೆ. ಅದೊಂದು ಪ್ರಕ್ರಿಯೆ ಈಗ ನಡೀತಾ ಇದೆ. ಈ SIRನಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕಾಗುತ್ತೆ. ಅದಕ್ಕೆ ಬೇಕಾದ ತಯಾರಿ ಹೇಗಿದೆ, ಕೇಂದ್ರ ಚುನಾವಣಾ ಆಯೋಗ ಹೇಗೆಲ್ಲ ತಯಾರಿ ಮಾಡಿಕೊಂಡಿದೆ, ಸ್ಥಳೀಯ ಆಡಳಿತಗಳು ಹೇಗೆ ತಯಾರಿಗಳನ್ನು ಮಾಡಿಕೊಂಡಿದ್ದಾವೆ, ರಾಜಕೀಯ ಪಕ್ಷಗಳು ಹೇಗೆಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾವೆ, ಈ ವರದಿಯಲ್ಲಿ ನಿಮಗೆ ಅದನ್ನು ನೋಡಬಹುದು. ಲೈಟ್ ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ಫಾರ್ಮನ್ನು ಫಿಲ್ಅಪ್ ಮಾಡಿ ಸೈನ್ ಮಾಡಿ ಕೊಡಿ. ನಾವು ಆನ್ಲೈನ್ ಸಹ ಫೆಸಿಲಿಟಿ ನಾಳೆಯಿಂದ ಶುರು ಆಗ್ತದೆ. ಕರ್ನಾಟಕ ರಾಜ್ಯಾದ್ಯಂತ ನಾಳೆಯಿಂದಲೇ SIR ಪ್ರಕ್ರಿಯೆಗಳು ಶುರುವಾಗ್ತಿವೆ. ರಾಜಕೀಯ ಜಟಾಪಟಿ, ಟೀಕೆ, ಆರೋಪಗಳ ಮಧ್ಯೆಯೂ ವಿಶೇಷ ಮತಪಟ್ಟಿ ಪರಿಷ್ಕರಣೆಗೆ ರಾಜ್ಯ ಚುನಾವಣಾ ಆಯೋಗ ಸಿದ್ಧಗೊಂಡಿದೆ. ಕೇಂದ್ರ ಚುನಾವಣಾ ಆಯೋಗ ದೇಶದ ಹಲವು ರಾಜ್ಯಗಳಲ್ಲಿ ಈಗಾಗಲೇ ಮಾಡಿರುವ ಮಾದರಿಯಲ್ಲೇ ಕರ್ನಾಟಕದಲ್ಲೂ ನಡೆಯಲಿದೆ. ರಾಜ್ಯಾದ್ಯಂತ ನಾಳೆಯಿಂದಲೇ SIRಗೆ ಆಯೋಗ ರೆಡಿಯಾಗಿದೆ. ನಾಳೆಯಿಂದ ಇನ್ನೊಂದು ತಿಂಗಳು ಅಂದ್ರೆ ಜುಲೈ 29ರವರೆಗೂ ಮನೆ ಮನೆಗಳಿಗೂ ತೆರಳಿ ಸಮೀಕ್ಷೆ ಮಾಡುತ್ತಾರೆ ಅಧಿಕಾರಿಗಳು.
ಮನೆ ಮನೆ ಸಮೀಕ್ಷೆಗಳು ಮುಗಿದ ಕೂಡಲೇ ಆಗಸ್ಟ್ 5ರಂದು ಮತದಾರರ ಪರಿಷ್ಕೃತ ಕರಡು ಪಟ್ಟಿ ಪ್ರಕಟವಾಗಲಿದೆ. ಆ ಪಟ್ಟಿ ವಿರುದ್ಧ ದೂರು ಆಕ್ಷೇಪಣೆಗಳು ಏನೇ ಇದ್ರೂ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರೊಳಗೆ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಆಗಸ್ಟ್ 5ರಿಂದ ಅಕ್ಟೋಬರ್ 3ರವರೆಗೆ ಆಯೋಗದಿಂದ ನೋಟಿಸ್, ಜನರಿಂದ ಬಂದ ಆಕ್ಷೇಪಣೆಗಳ ವಿಲೇವಾರಿ ಕಾರ್ಯಗಳೂ ನಡೆಯಲಿವೆ. ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಮನೆ ಮನೆಗಳಿಗೂ ಬಿಎಲ್ಒಗಳು ಬಂದಾಗ ಜನರು ತಾವು ಏನ್ ಮಾಡಬೇಕು ಎಂಬ ಪ್ರಶ್ನೆಗಳು ಸಹಜವಾಗೇ ಮೂಡುತ್ತವೆ. ಅಧಿಕಾರಿಗಳು ನೀಡುವ ಗಣತಿ ನಮೂನೆ ಭರ್ತಿ ಮಾಡಿ ಕೊಡಬೇಕು. ಫಾರಂ ಮೇಲೆ ಇತ್ತೀಚಿನ ಭಾವಚಿತ್ರ ಅಂಟಿಸಬೇಕು. ಫೋಟೋ ಅಂಟಿಸೋದು ಕಡ್ಡಾಯವೇನಲ್ಲ. ಬಿಎಲ್ಒಗಳು ಬಂದಾಗ ಮನೆಯಲ್ಲಿ ಯಾರೂ ಇಲ್ಲದಿದ್ದರೆ ಮತ್ತೆ ಬರುತ್ತಾರೆ. ಅಲ್ಲಿವರೆಗೂ ಸಂಪರ್ಕದಲ್ಲಿರಬೇಕು. ಬಂದಾಗ ಮಾಹಿತಿ ನೀಡಬೇಕು. ಫಾರಂ ಭರ್ತಿ ಮಾಡಿ ಕೊಡದಿದ್ದರೆ ಮತದಾರರ ಪಟ್ಟಿ ಸೇರ್ಪಡೆಯಾಗುವುದಿಲ್ಲ. ಈ ಬಗ್ಗೆ ಎಚ್ಚರವಿರಲಿ. ಫಾರಂ ಭರ್ತಿ, ಎಸ್ಐಆರ್ ನೋಂದಣಿ ಬಗ್ಗೆ ಯಾವುದೇ ಅನುಮಾನಗಳಿದ್ರೆ ಆಯೋಗದ ಸಹಾಯವಾಣಿ ಸಂಖ್ಯೆ 1950ಗೆ ಕರೆ ಮಾಡಿ ಮಾಹಿತಿ ಪಡೆಯಬಹುದು. ಹಾಗೆ voters.eci.gov.in ವೆಬ್ಸೈಟ್ ಮತ್ತು ECINET ಆಪ್ನಲ್ಲೂ ಗಣತಿ ನಮೂನೆಗೆ ಅವಕಾಶ ಇರಲಿದೆ. ಎಸ್ಐಆರ್ ಪ್ರಕ್ರಿಯೆ ವೇಳೆ ಎಲ್ಲರನ್ನೂ ಕಾಡುವ ಒಂದೇ ಪ್ರಶ್ನೆ, ನಮ್ಮ ಬಳಿ ಏನೇನ್ ದಾಖಲೆ ಇರಬೇಕು, ಅಧಿಕಾರಿಗಳು ಬಂದಾಗ ಏನೇನು ಕೊಡಬೇಕು ಅನ್ನೋದು. ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಐಡಿ ಕಾರ್ಡ್ಗಳು, ಪಿಂಚಣಿ ಪಾವತಿಸಿರುವ ಆದೇಶ ಪತ್ರ, ಜನನ ಪ್ರಮಾಣ ಪತ್ರ, ಪಾಸ್ಪೋರ್ಟ್, SSLC ಮಾರ್ಕ್ಸ್ ಕಾರ್ಡ್, ಖಾಯಂ ನಿವಾಸಿ ಪತ್ರ, ಅರಣ್ಯ ಹಕ್ಕುಗಳ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಭೂಮಿ ಅಥವಾ ಮನೆ ಹಂಚಿಕೆ ಪತ್ರಗಳೂ ಇರಬೇಕು. ಹಾಗಂದ ಮಾತ್ರಕ್ಕೆ ಎಲ್ಲವೂ ಇರಲೇಬೇಕು ಅಂತಲ್ಲ, ಯಾವುದಾದ್ರೂ ಒಂದನ್ನ ಕೊಡಬೇಕಾಗುತ್ತೆ. ಎಸ್ಐಆರ್ ಪ್ರಕ್ರಿಯೆ ಶುರು ಮಾಡಿರುವ ಆಯೋಗ ಒಂದಷ್ಟು ಬ್ಲೂ ಪ್ರಿಂಟ್ ಹಾಕೊಂಡಿದೆ. ರಾಜ್ಯದ ಒಟ್ಟು 5,54,32,314 ಮತದಾರರು ಎಸ್ಐಆರ್ಗೆ ಒಳಪಡಲಿದ್ದಾರೆ. 2026 ಅಕ್ಟೋಬರ್ 1ಕ್ಕೆ 18 ವರ್ಷ ಪೂರೈಸುವವರು ಎಸ್ಐಆರ್ಗೆ ಒಳಪಡಲಿದ್ದಾರೆ. 31 ಜಿಲ್ಲಾ, 4 ಅಪರ ಜಿಲ್ಲಾ ಚುನಾವಣಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. 59,050 ಬೂತ್ ಮಟ್ಟದ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದೆ. 224 ನೋಂದಣಾಧಿಕಾರಿ, 336 ಸಹಾಯಕ ನೋಂದಣಾಧಿಕಾರಿ, 7,556 ಮೇಲ್ವಿಚಾರಕರಿಗೂ ತರಬೇತಿ ನೀಡಲಾಗಿದೆ. ರಾಜಕೀಯ ಪಕ್ಷಗಳಿಂದ 1,15,112 ಬೂತ್ ಮಟ್ಟದ ಏಜೆಂಟರಿಗೆ ತರಬೇತಿ ನೀಡಿದ್ದು ಸುಸೂತ್ರ ಪ್ರಕ್ರಿಯೆಗೆ ಸಿದ್ಧವಾಗಿದೆ ಆಯೋಗ. ಜಿಲ್ಲೆಗಳು ತಾವು ತೊಗೊಂಡ್ರೆ 95% ಮೇಲೆ ಇದ್ದಾರೆ ಸುಮಾರು ಜಿಲ್ಲೆಗಳು. ಸೊ ಇನ್ನೂ ಸ್ವಲ್ಪ ಅವ್ರು ಮ್ಯಾಪಿಂಗ್ ಮಾಡೋದಿದೆ. ಅದಕ್ಕೆ ನಾನು ಮತ್ತೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಮ್ಯಾಪಿಂಗ್ ಪ್ರೋಗ್ರೆಸ್ ಕಂಟಿನ್ಯೂಸ್. ಜುಲೈ 8 ತನಕ ಮ್ಯಾಪಿಂಗ್ ಆಗ್ತಾನೆ ಇರ್ತದೆ. ಅಕಸ್ಮಾತ್ ತಮ್ಮದು ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ದಯವಿಟ್ಟು ಅದು ಕುರಿತು ಈಗಲೂ ಸಮೇತ ತಾವು ಮ್ಯಾಪಿಂಗ್ ಮಾಡಿಕೋಬಹುದು. ಮತ್ತು BLO ಬರುವಾಗ ಅವ್ರಿಗೆ ಕೇಳಿದರೆ ಅವರು ಹೆಲ್ಪ್ ಮಾಡ್ತಾರೆ. ಬಟ್ ದಯವಿಟ್ಟು ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ಫಾರ್ಮನ್ನು ಫಿಲ್ಅಪ್ ಮಾಡಿ ಸೈನ್ ಮಾಡಿ ಕೊಡಿ. ಬೆಳಿಗ್ಗೆ ವಿಸಿಟ್ ಮಾಡಿಕೊಂಡು ಅವರು ಸಾಯಂಕಾಲ ಎಲ್ಲ ಫಾರ್ಮ್ಸನ್ನು ಪಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಸಹ ಕ್ರಮ ತಗೊಳ್ತಾರೆ. ಮತ್ತೆ ಪ್ರತಿಯೊಂದು ಎನ್ಯುಮರೇಷನ್ ಫಾರ್ಮ್ ಕೊಡುವಾಗ ಅದು ವಾಪಸ್ ಕಲೆಕ್ಟ್ ಮಾಡಲಿಕ್ಕೆ ಸಂದರ್ಭದಲ್ಲಿ ಅವರು ವೋಟರ್ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಸಹ ಕಲೆಕ್ಷನ್ ಮಾಡ್ಬೋದು. ಅಥವಾ ನಾವು ಸಂಡೇ ದಿವಸ ಅಂದರೆ ರಜೆ ದಿವಸ ನಮ್ಮ ಜನರು BLOs ಇರ್ತಾರೆ, ಅವರು ಅವರ ಸಂಬಂಧಪಟ್ಟ ಪೋಲಿಂಗ್ ಸ್ಟೇಷನಲ್ಲಿ ಇದ್ದು ಅವರು ಸಹ ಕಲೆಕ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ನಾವು ಆನ್ಲೈನ್ ಸಹ ಫೆಸಿಲಿಟಿ ನಾಳೆಯಿಂದ ಶುರು ಆಗ್ತದೆ. ವೋಟರ್ಸ್ ಕ್ಯಾನ್ ಆಲ್ಸೋ ಮೇಕ್ ಯೂಸ್ ಆಫ್ ದ ಫೆಸಿಲಿಟಿ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್. ಇದರ ಜೊತೆಗೆ ನಾವು SIR ಪ್ರಾರಂಭ ಮಾಡಲಿಕ್ಕೆ ಕ್ರಮ ತಗೊಳ್ತೇವೆ. ಎಸ್ಐಆರ್ ಮೇಲೆ ಕಾಂಗ್ರೆಸ್ ಕಣ್ಣು, ಬಿಜೆಪಿ ಜೆಡಿಎಸ್ನಿಂದಲೂ ಸಿದ್ಧತೆ. ನಾಳೆಯಿಂದ SIR ಗೊತ್ತು, ನನ್ನ ಬ್ರೀಫಿಂಗ್ ತಗೊಂಡು ಮತ್ತೆ ಮಾತಾಡ್ತೀನಿ. ಈ ತಿಂಗಳು ಬಹಳ ಪ್ರಮುಖವಾದಂಥ ತಿಂಗಳು. ಅವಕಾಶ ಇದೆ ನಿಮಗೆ. ಒಂದು ವೇಳೆ ಅವಕಾಶದಿಂದ ನೀವು ವಂಚಿತರಾದ್ರಿ ನಿಮಗೆ ಅಪಾಯ ಕಾದೇ ಇದೆ. ಎಲ್ಲಾದರೂ ನಾವು ಎಚ್ಚರ ತಪ್ಪಿದ್ರೆ ಏನು 80 ವರ್ಷಗಳ ಸಾಧನೆ ನಾವು ಮಾಡಿದ್ದೀವಿ, ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಿದ್ದಾರೆ, ಅವೆಲ್ಲವೂ ಸಹ ನಿರ್ಣಾಮ ಆಗುವುದು. ವಿಶೇಷ ಮತಪಟ್ಟಿ ಪರಿಷ್ಕರಣೆಗೆ ಚುನಾವಣಾ ಆಯೋಗದಂತೆಯೇ ರಾಜಕೀಯ ಪಕ್ಷಗಳು ಸಿದ್ಧಗೊಂಡಿವೆ. ಬೂತ್ ಮಟ್ಟದ ಏಜೆಂಟ್ಗಳನ್ನು ನೇಮಕ ಮಾಡಿರುವ 3 ಪಕ್ಷಗಳು ತಮ್ಮ ತಮ್ಮ ಮತಬ್ಯಾಂಕ್ಗಳ ಮೇಲೆ ನಿಗಾ ಇಟ್ಟಿವೆ. ಒಂದು ವೋಟ್ ಮಿಸ್ ಆಗದಂತೆ ಅಲರ್ಟ್ ಆಗಿವೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಒಂದು ಹೆಜ್ಜೆ ಮುಂದಿಟ್ಟಿದೆ. ಎಸ್ಐಆರ್ ಪ್ರಕ್ರಿಯೆಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಕಾಂಗ್ರೆಸ್ ರಾಜ್ಯಾದ್ಯಂತ ಜಾಗೃತಿ ಸಮಾವೇಶ, BLAಗಳಿಗೆ ತರಬೇತಿ ನೀಡಿದೆ. ಯಾವೊಬ್ಬ ಮತದಾರನ ಹಕ್ಕು ಮೊಟಕಾಗದಂತೆ ಅಲರ್ಟ್ ಆಗಿದೆ. ಆಯೋಗದ ಜೊತೆ ಒಳ್ಳೆ ಸಂಬಂಧ ಇಟ್ಟುಕೊಂಡು ಸಂಪರ್ಕ ಸಾಧಿಸಲು ನಾಯಕರು ಸಲಹೆ ನೀಡಿದ್ದಾರೆ. ಮನೆ ಮನೆಗೂ ಭೇಟಿ ನೀಡಿ ಮತದಾರರಿಗೆ ಫಾರಂ ಭರ್ತಿ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಕಾಂಗ್ರೆಸ್ ಮುಂದಾಗಿದೆ.
ಅಲ್ಲದೆ ವಾರ್ ರೂಮ್ ಸ್ಥಾಪನೆ ಮಾಡಿ ಜನರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ಕೆಲಸಗಳೂ ಸಾಗಿವೆ. ಸಹಾಯವಾಣಿ ಮೂಲಕವೂ ಜನರಿಗೆ ಮಾಹಿತಿ ನೀಡಲು ಕಾಂಗ್ರೆಸ್ ಮುಂದಾಗಿದೆ. ಎಸ್ಐಆರ್ ಬಗ್ಗೆ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ನಿಗಾ ಇಟ್ಟಿದ್ದಾರೆ. ನಾಳೆಯಿಂದ SIR ಗೊತ್ತು, ನನ್ನ ಬ್ರೀಫಿಂಗ್ ತಗೊಂಡು ಮತ್ತೆ ಮಾತಾಡ್ತೀನಿ. ಎಸ್ಐಆರ್ ಬಗ್ಗೆ ಬೆಂಗಳೂರು, ಮಂಗಳೂರು, ಮೈಸೂರು ಭಾಗದ ಜನರಿಗೆ ಈಗಾಗಲೇ ಬಹಿರಂಗ ಸಮಾವೇಶಗಳ ಮೂಲಕ ಜಾಗೃತಿ ಮೂಡಿಸುವ ಕೆಲಸಗಳೂ ಆಗಿವೆ. ಈಗ ನಾವು ಅಲರ್ಟ್ ಆಗದಿದ್ದರೆ ಮುಂದಿನ ಅನಾಹುತಗಳಿಗೆ ನಾವೇ ಅವಕಾಶ ಮಾಡಿಕೊಟ್ಟಂತಾಗುತ್ತೆ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲರಿಗೂ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ. ನಿಮಗೆ ಸಂವಿಧಾನಬದ್ಧವಾದಂಥ ಚುನಾವಣಾ ಆಯೋಗ ಇಲ್ಲ. ಅವರ ದುರಾಡಳಿತ, ಬೆಲೆ ಏರಿಕೆ, ನಿರುದ್ಯೋಗದ ಕೈಗೆ ಭರಪೂರ, ಕಮಲಕ್ಕೆ ಬರ, ಕೇಸರಿ ಅನುದಾನಾಸ್ತ್ರ ಪ್ರಯೋಗ. ಅವರು ಕಡಿಮೆ ಆಗ್ತಲೇ ಇದ್ದಾರೆ. ಈ ತಿಂಗಳು ಬಹಳ ಪ್ರಮುಖವಾದಂಥ ತಿಂಗಳು. ಜೂನ್ 30ರಿಂದ ಜುಲೈ 29ನೇ ತಾರೀಕಿನವರೆಗೆ ನಿಮಗೆ ಪ್ರತಿಯೊಬ್ಬ BLOಗಳು ಪ್ರತಿ ಮತದಾರರ ಮನೆಗೂ ಹೋಗ್ತಾರೆ, ಪ್ರತಿ ಮನೆಗೂ ಹೋಗ್ತಾರೆ. ನೀವು ನಿಮ್ಮ ವಿಧಾನಸಭಾ ಸದಸ್ಯರಿದ್ದಾರಲ್ಲ, ಸೋತ ಅಭ್ಯರ್ಥಿಗಳಿದ್ದಾರಲ್ಲ, BLAಗಳು ಮತ್ತು BLAಗಳನ್ನ ಕೋಆರ್ಡಿನೇಷನ್ ಮಾಡಬೇಕು. ಶಾಸಕರು ಸೋತ ಅಭ್ಯರ್ಥಿಗಳು ಸಭೆ ಮಾಡೋದು, ಅಲ್ಲಿ ಹೇಳ್ತಾ ಇದ್ದ ಅವಕಾಶ ಮತ್ತು ಅಪಾಯ. ಅವಕಾಶ ಇದೆ ನಿಮಗೆ. ಒಂದು ವೇಳೆ ಅವಕಾಶದಿಂದ ನೀವು ವಂಚಿತರಾದ್ರಿ, ತಪ್ಪಿಸ್ಕೊಂಡ್ರಿ, ನಿಮಗೆ ಅಪಾಯ ಕಾದೇ ಇದೆ. SIRನ ಬಹಳ ಪರ್ಫೆಕ್ಟ್ ಆಗಿ ಯಾರಾದರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೇರಳ ರಾಜ್ಯದಲ್ಲಿ ಅವ್ರು ಏನೂ ಮಾಡೋಕ್ಕಾಗಲಿಲ್ಲ, ಅಷ್ಟು ಚೆನ್ನಾಗಿ ಅಲ್ಲಿರ್ತಕ್ಕಂಥ. ಯಾಕಂದರೆ ಕೇಡರ್ ಬೇಸ್ಡ್ ಪಾರ್ಟಿ ಕೇರಳದಲ್ಲಿ, ಕಮ್ಯುನಿಸ್ಟ್ ಅವರು ಕೇಡರ್ ಬೇಸ್ಡು, ಕಾಂಗ್ರೆಸ್ ಕೂಡ ಕೇಡರ್ ಬೇಸ್ಡ್. ಇನ್ನೆಲ್ಲೂ ಸಹ ಆ ಥರ ಇಲ್ಲ, ಕೇಡರ್ ಬೇಸ್ಡ್ ಇಲ್ಲ. ನಾವೆಲ್ಲ ಮಾಸ್ ಬೇಸ್ಡ್ ಪಾರ್ಟಿ ಅಂತೇಳಿ ಯಾವುದಾದ್ರೂ ಲೀಡರ್ ಹೆಸರಲ್ಲಿ ಬರ್ತಕ್ಕಂಥ ಅದು ಕಾಲ ಹೊಟ್ಟೋಯ್ತು. ಈಗ ನಾನು ಅದಕ್ಕೆ ಹೇಳಿದ್ದು, ನಮ್ಮ ಪೂರ್ವಜರು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ, ಪ್ರಜಾಪ್ರಭುತ್ವವನ್ನು ಕೊಟ್ಟಿದ್ದಾರೆ. 5 ವರ್ಷಕ್ಕೊಂದ್ಸಲಿ ಚುನಾವಣೆ ನಾವು ಬಂದಾಗ ಯಾರನ್ನು ಬೇಕು ಆರಿಸ್ಬೇಕು, ಯಾರನ್ನು ಬೇಕಾದ್ರೂ ಮಣ್ಣು ಮುಕ್ಕಿಸ್ಬೋದು. ಆದರೆ ಆ ಒಂದು ಶಕ್ತಿಯನ್ನು ಏನು ನಮಗೆ ಕೊಟ್ಟಿದ್ದಾರೆ ಅದನ್ನೇ ಮುಗಿಸ್ಲಿಕ್ಕೆ ಹೊರಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮತ್ತು RSS ಅವರು. ಅದಕ್ಕೆ ನಾವೆಲ್ಲರೂ ಸಹ ಎಚ್ಚರ ವಹಿಸಬೇಕು. ನಾನು ಈಗಾಗಲೇ ಎಲ್ಲ ಕಡೆ ಭಾಷಣ ಮಾಡ್ತಾ ಇರ್ತೀನಿ. ಎಲ್ಲಾದರೂ ನಾವು ಎಚ್ಚರ ತಪ್ಪಿದ್ರೆ ಏನು 80 ವರ್ಷಗಳ ಸಾಧನೆ ನಾವು ಮಾಡಿದ್ದೀವಿ, ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಿದ್ದಾರೆ, ಅವೆಲ್ಲವೂ ಸಹ ನಿರ್ಣಾಮ ಆಗುತ್ತೆ. ಭಾರತ್ ಜೋಡೋ ಭವನದಲ್ಲಿ ಪ್ರತಿ ಕ್ಷೇತ್ರದಿಂದ ಆಯ್ದ 3-4 ಜನರನ್ನ ಕರೆದು SIR ತರಬೇತಿ ನೀಡಲಾಗಿದೆ. ಹೀಗಾಗಿ ಕಾರ್ಯಕರ್ತರಷ್ಟೇ ಅಲ್ಲ, ನಾಯಕರು ಕೂಡ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂದ ತಕ್ಷಣವೇ ಅವ್ರ ಹಕ್ಕನ್ನು ಕಸ್ಕೊಳೋದಲ್ಲ. ಆದರೆ ಇಲ್ಲಿವರೆಗೂ ಕೂಡ ಎಲೆಕ್ಷನ್ ಕಮಿಷನಿಂದ ಯಾವುದೇ ರೀತಿಯಾದಂಥ ನಮಗೆ ಮಾಹಿತಿಯನ್ನು ಅವ್ರು ನೀಡ್ತಾ ಇಲ್ಲ. ಏನು ನಾವು ಕೇಂದ್ರ ಆಯೋಗಕ್ಕೆ ನಮ್ಮ ಕ್ಯಾಬಿನೆಟ್. ಇನ್ನು ಕಾಂಗ್ರೆಸ್ನಂತೆಯೇ ಬಿಜೆಪಿ ಕೂಡ SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ತಯಾರಿ ಮಾಡಿಕೊಂಡಿದೆ. ಮತಗಟ್ಟೆಗೊಬ್ಬ ಏಜೆಂಟ್ ನೇಮಕ ಮಾಡಲಾಗಿದೆ. 50,000ಕ್ಕಿಂತ ಹೆಚ್ಚಿನ ಬೂತ್ಗಳಲ್ಲಿ 2 ಏಜೆಂಟ್ಗಳನ್ನ ನೇಮಿಸಲಾಗಿದೆ. ಶಾಸಕರು, ಪರಾಜಿತರನ್ನ ಉಸ್ತುವಾರಿಗಳಾಗಿ ನೇಮಿಸಲಾಗಿದೆ. BLO ಜೊತೆಗೆ BLAಗಳು ಹೋಗಿ ಅರ್ಜಿ ತುಂಬುವ ವೇಳೆ ಮತದಾರರಿಗೆ ಸಹಾಯ ಮಾಡಲಿದ್ದಾರೆ. ಪಕ್ಷದಿಂದ 5 ಲಕ್ಷಕ್ಕಿಂತ ಹೆಚ್ಚು ಕಾರ್ಯಕರ್ತರ ನೇಮಕ ಮಾಡಲಾಗಿದೆ. ಯಾವುದೇ ಅರ್ಹ ವ್ಯಕ್ತಿ ಒಬ್ಬನೂ ಕೂಡ ಮತದಾರರ ಪಟ್ಟಿಯಿಂದ ಹೊರಗುಳಿಬಾರದು. ಅದೇ ರೀತಿ ಅನರ್ಹ ವ್ಯಕ್ತಿ ಅದು ಯಾರೇ ಆಗಿದ್ರು ಪಟ್ಟಿಯಲ್ಲಿ ಇರಬಾರದು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡಬೇಕಾಗಿದೆ. ನಾಳೆಯಿಂದ ಏನು ಚುನಾವಣಾ ಆಯೋಗ ಎನುಮರೇಷನ್ ಫಾರ್ಮ್ ಅನ್ನ ಮನೆಗೆ ಮುಟ್ಟಿಸ್ತಾ ಇದೆ. ಈ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಸ್ವಾಗತಿಸಬೇಕು. ಭಾರತೀಯರಿಗೆ ಮತವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮೂರ್ತಿಗೊಳಿಸುವುದಕ್ಕೆ ಎಲ್ಲರೂ ಒಟ್ಟಾಗಿ ಬೆಂಬಲ ಕೊಡಬೇಕು ಅಂತ ನನಗನ್ನಿಸುತ್ತೆ. ದುರಾದೃಷ್ಟಕ್ಕೆ ಕೆಲವು ಕಡೆಗಳಲ್ಲಿ ಟೀಕೆಗಳು, ಟಿಪ್ಪಣಿಗಳು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಭಾರತೀಯರಿಗೆ ಮತ ಕೊಡುವಂಥ ಒಂದು ಅವಕಾಶವನ್ನು ಮತದಾರರ ಪಟ್ಟಿಯ ಮೂಲಕ ಪರಿಷ್ಕರಣೆ ಮಾಡೋದಕ್ಕೋಸ್ಕರ ನಾನು ಚುನಾವಣಾ ಆಯೋಗವನ್ನು ಅಭಿನಂದಿಸ್ತೇನೆ. ಸರ್, ಸಪ್ರೇಟ್ ಸಂಸ್ಥೆ ಇದೆ, ನಮ್ಮ ಸಂಸ್ಥೆ ಇಲ್ಲ. ಅವ್ರ ಟೈಮ್ನಲ್ಲಿ ಸಂಸ್ಥೆ ಇದ್ದಿಲ್ಲ, ಅವ್ರ ಟೈಮ್ನಲ್ಲಿ ಮಾಡಿಲ್ಲ. ಅವರು ಬೇಕಂತೂ ಸಿರ್ಫ್ ಜನರಿಗೆ
ಏನು ಹೇಳ್ತಾರೆ, ಜನರಿಗೆ ಮೋಸ, ಜನರಿಗೆ ಸುಳ್ಳು ಆಗಬೇಕು ಅಷ್ಟೇ ಅರ್ಥ ಇದೆ. ಇನ್ನು ಜೆಡಿಎಸ್ನಿಂದಲೂ ಆಯ್ದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾಗೃತಿ ಸಮಾವೇಶ ಮಾಡಲಾಗಿದೆ. ಕಾರ್ಯಕರ್ತರಿಗೆ ಕಾರ್ಯಾಗಾರಗಳ ಮೂಲಕ ತರಬೇತಿ ನೀಡಲಾಗಿದೆ. 60ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರದ ಬೂತ್ಗಳಲ್ಲಿ ಬಿಎಲ್ಎಗಳನ್ನ ನೇಮಕ ಮಾಡಿದೆ. ಏಕ ವ್ಯಕ್ತಿ ಏಕಮತ ಎನ್ನುವ ಚುನಾವಣಾ ಆಯೋಗದ ಘೋಷವಾಕ್ಯವನ್ನೇ ಬಳಸಿ ಜಾಗೃತಿ ಮೂಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇವತ್ತಿನ ಪಂಚಾಯತಿ ಎರಡನೇ ಸುದ್ದಿ ನಿಮಗೆ ತೋರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.